ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮತ್ತು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಏನಿದ್ದಾರೆ ಅವರ ಸಾವಿನ ವರದಿಗಳ ಬೆನ್ನಲ್ಲೇ ಈಗ ರಾಜ್ಯದ ಕೆಲವೆಡೆ ಪ್ರತಿಭಟನೆ ಕೂಡ ಆರಂಭವಾಗಿದೆ. ದುಃಖ ಶೋಕ ವಾತಾವರಣ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಅಲಿಪುರದಲ್ಲಿ ಜನರು ರಸ್ತೆಗಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು 3 ದಿನಗಳವರೆಗೆ ಶೋಕಾಚರಣೆಯನ್ನು ಘೋಷಣೆ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಖಮೇನಿ ಹತ್ಯೆ ವರದಿಗಳ ಒಂದು ಹಿನ್ನೆಲೆಯಲ್ಲಿ ಅಲಿಪುರ ಪಟ್ಟಣದ ಜನರು ಏನು ಮಾಡಿದರೆ ಸಾಮೂಹಿಕವಾಗಿ ಶೋಕಾಚರಣೆಯನ್ನು ಮಾಡ್ತಾರೆ. ದುಃಖದ ಸಂಕೇತವಾಗಿ ಕಪ್ಪು ಬಟ್ಟೆಯನ್ನು ಧರಿಸಿ ಬಾವುಟವನ್ನು ಹಿಡಿದು ಅಲ್ಲಿನ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಬೆಂಗಳೂರಿನಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಸದಸ್ಯರು ಹತ್ಯೆಯನ್ನು ಖಂಡಿಸಿದ್ದಾರೆ. ಅಲಿಪುರದ ಕರ್ನಾಟಕದ ಉರ್ದು ಅಕಾಡೆಮಿ ಸದಸ್ಯ ನಾತಿಕ್ ಅಲಿಪುರಿ ಮಾತನಾಡಿ, ಈ ಸುದ್ದಿ ನಿವಾಸಿಗಳ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ. ಇರಾನ್ ಮೇಲಿರುವಂತಹ ದಾಳಿ ಮತ್ತು ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಏನಿದ್ದಾರೆ ಅವರ ಹತ್ಯೆಯಿಂದ ನಾವು ಬಹಳ ದುಃಖಿತರಾಗಿದ್ದೇವೆ. ಅವರು ಏನಾಗಿದ್ದಾರೆ, ಅವರ ಒಂದು ಹತ್ಯೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ನೋಡಿ, ಪ್ಯಾಲೆಸ್ಟೀನ್ ಏನಿದೆ ಜನರ ಪರ ನಾವು ಧ್ವನಿ ಎತ್ತಬೇಕಾಗಿದೆ ಅಂತ ಮಾತನಾಡಿದರು. ಇನ್ನು ಕೆಲ ವರ್ಷಗಳ ಹಿಂದೆ ಖಮೇನಿ ಅಲಿಪುರಕ್ಕೆ ಭೇಟಿ ನೀಡಿದ್ರು, ಅದನ್ನು ಕೂಡ ನೆನೆದರು. ಖಮೇನಿ ಈ ಹಿಂದೆ ಅಲಿಪುರಕ್ಕೆ ಆಗಮಿಸಿದ್ದು ಆ ಕ್ಷಣವೂ ಕೂಡ ಪಟ್ಟಣಕ್ಕೆ ಅವರನ್ನು ಇನ್ನಷ್ಟು ಹತ್ತಿರವನ್ನಾಗಿಸಿತು. ಇರಾನ್ನಲ್ಲಿ ನಡೆದಿರುವಂತಹ ಶಾಲಾ ಬಾಂಬ್ ದಾಳಿಯ ವರದಿಗಳು ಕೂಡ ನಾವು ಖಂಡಿಸ್ತೇವೆ. ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಲ್ಲಿ. ಇದು ಕೇವಲ ಒಂದು ದೇಶದ ಮೇಲೆ ಆಗಿರುವಂತಹ ದಾಳಿಯಲ್ಲ, ಬದಲಿಗೆ ಮಾನವೀಯತೆಯ ಮೇಲೆ ಆಗಿರುವಂತಹ ಒಂದು ದೊಡ್ಡ ದಾಳಿ. ಇಂತಹ ಕೃತ್ಯಗಳಿಗೆ ಯಾರೇ ಜವಾಬ್ದಾರಿಯಾದರೂ ಸಹ ಅವರನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿ ಅಲಿಪುರದಲ್ಲಿ ಅಂಜುಮಾನ್ ಕುರಾನ್ ಪಠಣ ಏನಿದೆ ಮತ್ತು ಅದರ ಜೊತೆಗೆ ವಿಶೇಷ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದರೆ, ಕುರಾನ್ ಪಠಣೆಯನ್ನು ಕೂಡ ಮಾಡಿದ್ದಾರೆ. ಶೋಕಾಚರಣೆಯನ್ನು ಒಂದು ರೀತಿ ಆಚರಿಸ್ತಾ ಇದ್ದಾರೆ. ಇನ್ನು ಒಳಗೂಡಿದಂತೆ ಈ ಒಂದು ವಿಚಾರವಾಗಿ 3 ದಿನಗಳವರೆಗೆ ಶೋಕಾಚರಣೆಯನ್ನು ಅಲ್ಲಿ ಘೋಷಣೆ ಮಾಡಲಾಗಿದೆ. ಪೊಲೀಸರ ಅನುಮತಿಯನ್ನು ಪಡೆದು ಮೆರವಣಿಗೆಯನ್ನು ಆಯೋಜಿಸಲಾಗಿದೆ. ಇಲ್ಲಿ ನಾವು ಎಲ್ಲ ಸರ್ಕಾರಿ ನಿಯಮಗಳನ್ನು ಅನುಸರಿಸ್ತೇವೆ ಅಂತ ತಿಳಿಸಿದ್ದಾರೆ. जो मजलूमों की हिमायत में बुलंद करने वाली आवाज नमाज और इस्राइल में आज का दिन बिल्कुल कयामत से कम का दिन नहीं है। कोई भी आने वालों, जहां हमें मुसीबत का एहसास है, इंसान है, लेकिन उसी जगह पे फिर हमें ये खून वो ताकत अता करता है कि फिर दुनिया अमेरिका के धिक्कारा, अमेरिका के धिक्कारा, इस्राइल के धिक्कारा, इस्राइल के धिक्कारा, I heart bin Nazillah, I heart bin Nazillah, Labbaik ya Khamenei, Labbaik. जो मजलूमों की हिमायत में बुलंद करने वाली आवाज नमाज और इस्राइल में आज का दिन बिल्कुल कयामत से कम का दिन नहीं है। कोई भी आने वालों, जहां हमें मुसीबत का एहसास है, इंसान है, लेकिन उसी जगह पे शहादत कोई मामूली शहादत नहीं है। इस शहादत के बाद इस्राइल का नाम व निशान न रहेगा। अभी मैं 10 का जहाज तल अवीव छोड़कर यूनान पहुंच चुका है। लब्बैक या खामेनेई, लब्बैक या खामेनेई, लब्बैक या सिस्तानी, लब्बैक या सिस्तानी, अमेरिका इस्राइल मुर्दाबाद। ಇವತ್ತು ಇಡೀ ಪ್ರಪಂಚದ ಹುಮನೇಟ್ ಐಡಲ್ ಆದಂಥ ಸಾಮಾನ್ಯ ಸಾಧು ಕೊಲೆ ಮಾಡಿದಂಥ ಅಮೆರಿಕ ಮತ್ತು ಇಸ್ರಾಯೇಲ್ ದಾಳಿ ಮಾಡಿ ನನ್ನೆ ಇವತ್ತು ಸತ್ತೋಗಿದ್ದಾರೆ, ತೀವ್ರ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆಗಿದಂಥ ಅಮೆರಿಕ ಮತ್ತು ಇಸ್ರಾಯೇಲ್ ಇವರು ಇಡೀ ಪ್ರಪಂಚಕ್ಕೆ ಒಂದು ಐಡಲ್. ನಾಟ್ ಎ ಶಿಯಾ ಕಮ್ಯುನಿಟೀಸ್, ನಾಟ್ ಎ ಆ ಕಮ್ಯುನಿಟಿ ಅಲ್ಲ, ಇನ್ಸಾನ್ ಹ್ಯುಮನಿಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಇವರು. ಇಡೀ ಲೈಫ್ ಕೊಟ್ಟಿರೋದು ಫಾರ್ ಹ್ಯುಮನಿಟಿಗೆ ಅಷ್ಟೇ. ಇನ್ ಬಿಟ್ರೆ ಇವರು ಕೊಟ್ಟಿರೋಂಥ ಮೆಸೇಜ್ ಏನು, ಏನಾದರೂ ಆಗಲಿ ಈ ಪ್ರಪಂಚಕ್ಕೆ ಒಳ್ಳೆ ವಾತಾವರಣ ಇರ್ಬೇಕಂತೆ
ಇಷ್ಟು ದಿವಸ ಕಷ್ಟಪಟ್ಟಂತ ಖಾಮನಿ ಸಾಬ್ಗೆ ಇವತ್ತು ಈ ಟೆರರಿಸ್ಟ್ ಆದಂತ ಅಮೆರಿಕ, ಇಸ್ರಾಯೇಲ್ ಹಾಗೂ ಕೆಲವು ಅರಬ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಇದೆ ಇದ್ರಲ್ಲಿ. ಯಾಕಂದ್ರೆ ಅರಬ್ ಕಂಟ್ರೀಸ್ ಆದಂತ ಬರೀ ಹೆಸರಷ್ಟೇ ಅವ್ರು ಇರೋದು, ಕೆಲಸ ಏಜೆಂಟ್ ಆಗಿ ಮಾಡ್ತಾರ ಅವರು ಇಸ್ರಾಯೇಲ್ಗೆ ಮಾತ್ರ ಅಷ್ಟೇ. ಇವತ್ತು ಇಡೀ ಪ್ರಪಂಚಕ್ಕೆ ನಾವು, ಯಾಕಂದ್ರೆ ಇವರು ನಾವು ಏನು ಹೇಳಕ್ಕಾಗಲ್ಲ, ಅಷ್ಟು ವಾತಾವರಣ ಆಗಿದೆ. ಅಲಿಪುರದಲ್ಲಿ 3 ದಿವಸ ಕ್ಲೋಸ್ ಮಾಡಿದ್ದಾರೆ ಅಂಗಡಿಗಳು. शहादत कोई मामूली शहादत नहीं है। इस शहादत के बाद इस्राइल का नाम और निशान न रहेगा। अभी मैं का जहाज तल अवीव छोड़कर यूनान पहुंच चुका है। क्या खामेनेई, क्या सिस्तानी, अमेरिका, इस्राइल। ಇವತ್ತು ಇಡೀ ಪ್ರಪಂಚದ ಹುಮನೇಟ್ ಐಡಲ್ ಆದಂತ ಖಾಮನಿ ಸಾಬ್ ಕೊಲೆ ಮಾಡಿದಂತ ಅಮೆರಿಕ ಮತ್ತೆ ಇಸ್ರಾಯೇಲ್ ದಾಳಿ ಮಾಡಿ ನನ್ನೆ ಇವತ್ತು ಸತ್ತೋಗಿದೆ, ಹೀರೋ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆಗದಂತ ಅಮೆರಿಕ ಮತ್ತೆ ಇಸ್ರಾಯೇಲ್ ಇವರು ಇಡೀ ಪ್ರಪಂಚಕ್ಕೆ ಒಂದು ಐಡಲ್. ನಾಟ್ ಎ ಶಿಯಾ ಕಮ್ಯುನಿಟೀಸ್, ನಾಟ್ ಎ ಆ ಕಮ್ಯುನಿಟಿ ಅಲ್ಲ, ಇನ್ಸಾನ್ ಹ್ಯುಮನಿಟಿಗೆ ಕೆಲಸ ಮಾಡಿದಂತ ವ್ಯಕ್ತಿ ಇವರು. ಇಡೀ ಲೈಫ್ ಕೊಟ್ಟಿರೋದು ಫಾರ್ ಹ್ಯುಮನಿಟಿಗೆ ಅಷ್ಟೇ. ಇನ್ ಬಿಟ್ರೆ ಇವರು ಕೊಟ್ಟಿರೋಂಥ ಮೆಸೇಜ್ ಏನಾದನು ಆಗ್ಲಿ ಈ ಪ್ರಪಂಚಕ್ಕೆ ಒಳ್ಳೆ ವಾತಾವರಣ ಇರ್ಬೇಕಂತೆ ಇಷ್ಟು ದಿವಸ ಕಷ್ಟಪಟ್ಟಂತ ಖಾಮನಿ ಸಾಬ್ಗೆ ಇವತ್ತು ಈ ಟೆರರಿಸ್ಟ್ ಆದಂತ ಅಮೆರಿಕ, ಇಸ್ರಾಯೇಲ್ ಹಾಗೂ ಕೆಲವು ಅರಬ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಇದೆ ಇದ್ರಲ್ಲಿ. ಯಾಕಂದ್ರೆ ಅರಬ್ ಕಂಟ್ರೀಸ್ ಆದಂತ ಬರೀ ಹೆಸರಷ್ಟೇ ಅವ್ರು ಇರೋದು, ಕೆಲಸ ಏಜೆಂಟ್ ಆಗಿ ಮಾಡ್ತಾರ ಅವರು ಇಸ್ರಾಯೇಲ್ಗೆ ಮಾತ್ರ ಅಷ್ಟೇ. ಇವತ್ತು ಇಡೀ ಪ್ರಪಂಚಕ್ಕೆ ನಾವು, ಯಾಕಂದ್ರೆ ಇವರು ನಾವು ಏನು ಹೇಳಕ್ಕಾಗಲ್ಲ, ಅಷ್ಟು ವಾತಾವರಣ ಆಗಿದೆ. ಅಲಿಪುರದಲ್ಲಿ 3 ದಿವಸ ಕ್ಲೋಸ್ ಮಾಡಿದ್ದಾರೆ ಅಂಗಡಿಗಳು. शहादत कोई मामूली शहादत नहीं है। इस शहादत के बाद इस्राइल का नाम और निशान न रहेगा। अभी मैं का जहाज तल अवीव छोड़कर यूनान पहुंच चुका है। क्या खामेनेई, क्या सिस्तानी, अमेरिका, इस्राइल। ಇವತ್ತು ಇಡೀ ಪ್ರಪಂಚದ ಹುಮನೇಟ್ ಐಡಲ್ ಆದಂತ ಖಾಮನಿ ಸಾಬ್ ಕೊಲೆ ಮಾಡಿದಂತ ಅಮೆರಿಕ ಮತ್ತೆ ಇಸ್ರಾಯೇಲ್ ದಾಳಿ ಮಾಡಿ ನನ್ನೆ ಇವತ್ತು ಸತ್ತೋಗಿದೆ, ಹೀರೋ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆಗದಂತ ಅಮೆರಿಕ ಮತ್ತೆ ಇಸ್ರಾಯೇಲ್ ಇವರು ಇಡೀ ಪ್ರಪಂಚಕ್ಕೆ ಒಂದು ಐಡಲ್. ನಾಟ್ ಎ ಶಿಯಾ ಕಮ್ಯುನಿಟೀಸ್, ನಾಟ್ ಎ ಆ ಕಮ್ಯುನಿಟಿ ಅಲ್ಲ, ಇನ್ಸಾನ್ ಹ್ಯುಮನಿಟಿಗೆ ಕೆಲಸ ಮಾಡಿದಂತ ವ್ಯಕ್ತಿ ಇವರು. ಇಡೀ ಲೈಫ್ ಕೊಟ್ಟಿರೋದು ಫಾರ್ ಹ್ಯುಮನಿಟಿಗೆ ಅಷ್ಟೇ. ಇನ್ ಬಿಟ್ರೆ ಇವರು ಕೊಟ್ಟಿರೋಂಥ ಮೆಸೇಜ್ ಏನಾದನು ಆಗ್ಲಿ ಈ ಪ್ರಪಂಚಕ್ಕೆ ಒಳ್ಳೆ ವಾತಾವರಣ ಇರ್ಬೇಕಂತೆ ಇಷ್ಟು ದಿವಸ ಕಷ್ಟಪಟ್ಟಂತ ಖಾಮನಿ ಸಾಬ್ಗೆ ಇವತ್ತು ಈ ಟೆರರಿಸ್ಟ್ ಆದಂತ ಅಮೆರಿಕ, ಇಸ್ರಾಯೇಲ್ ಹಾಗೂ ಕೆಲವು ಅರಬ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಇದೆ ಇದ್ರಲ್ಲಿ. ಯಾಕಂದ್ರೆ ಅರಬ್ ಕಂಟ್ರೀಸ್ ಆದಂತ ಬರೀ ಹೆಸರಷ್ಟೇ ಅವ್ರು ಇರೋದು, ಕೆಲಸ ಏಜೆಂಟ್ ಆಗಿ ಮಾಡ್ತಾರ ಅವರು ಇಸ್ರಾಯೇಲ್ಗೆ ಮಾತ್ರ ಅಷ್ಟೇ. ಇವತ್ತು ಇಡೀ ಪ್ರಪಂಚಕ್ಕೆ ನಾವು, ಯಾಕಂದ್ರೆ ಇವರು ನಾವು ಏನು ಹೇಳಕ್ಕಾಗಲ್ಲ, ಅಷ್ಟು ವಾತಾವರಣ ಆಗಿದೆ. ಅಲಿಪುರದಲ್ಲಿ 3 ದಿವಸ ಕ್ಲೋಸ್ ಮಾಡಿದ್ದಾರೆ ಅಂಗಡಿಗಳು. शहादत कोई मामूली शहादत नहीं है। इस शहादत के बाद इस्राइल का नाम और निशान न रहेगा। अभी मैं का जहाज तल अवीव छोड़कर यूनान पहुंच। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.